ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟಿಗೆ ಪೆಟ್ರೋಲ್ ಬಂಕ್ ತೋರಿಸ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಅತ್ತೆಗೆ ರೇಷನ್ ಕೊಡೋದಿತ್ತು. ಹಾಗಾಗಿ ನಾವು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ನಾವು ಏನೆಲ್ಲ ಆಯಿತು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ನಂತರ ನಾವು ಬಿಗ್ ಡೇಗೆ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ತೊಗೊಳೋದಿತ್ತು, ನಮ್ಮ ಅತ್ತೆಗೆ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನು ಮಾರ್ನಿಂಗ್ಗೆ ಎಷ್ಟು ಬಿಸಿಲಾಗಿತ್ತು ಅಂದರೆ ನಾನೆಲ್ಲೋ ಅಂದ್ಕೊಂಡೆ, ಟೈಮ್ ನೋಡಿಲ್ಲ, ನಾನು ಟೈಮ್ ನೋಡ್ತೀನಿ ಇನ್ನು 10:30ಗೆ 12:30 ಲೆವೆಲಿಗೆ ಬಿಸಿಲು ಜಾಸ್ತಿ ಆಗಿತ್ತು. ಹಾಗೆ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಈ ಕಡೆ ನಾವು ಸಿಟಿ ಒಳಗಡೆ ಬಂದು ಆ ಕೆಲಸ ಮುಗಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಬಿಗ್ ಡೇಗೆ ಹೋಗಿ ರೇಷನ್ ತೊಗೊಂಡು ಹೊರಟಿದ್ದು. ಬಾ ಫೋನ್ ಮಾಡಿದೆ ಮೀಟಿಂಗ್ ಆಡ್ತಿದ್ಯಾ? ಆಡ್ಕೊಂಡು ಅಲ್ಲೇ ಇರು. ಶುಗರ್ ಇದು ಶುಗರ್ 1 kg, ತೊಗರಿಬೇಳೆ ಅರ್ಧ kg. ನೋಡಿ ಫ್ರೆಂಡ್ಸ್, ಬಿಗ್ ಡೇಲಿ ತುಂಬ ಚೆನ್ನಾಗಿದೆ. ಈಗ ಹಳೆ ಬಿಸ್ನೆಸ್ ತುಂಬ ಹೊಸದಿದೆ. ಮತ್ತು ಈಗ ನಾವು ಬಂದಿದ ತಕ್ಷಣ ಈ ಫಸ್ಟ್ ಟೈಮ್ ಬರ್ತಿದ್ದೀನಿ, ಎಂಟ್ರಿ ಆಗ್ತಿದ್ದ ತಕ್ಷಣ ನನಗೆ ತುಂಬ ಖುಷಿ ಆಗೋಯ್ತು ಮತ್ತು ಹಂಗೆ ಶಾಕ್ ಆಗೋಯ್ತು. ಹಾಯ್ ಮಾಡಲಿ ಇಲ್ಲಿ. ಇದೆಲ್ಲ ತುಂಬ ಚೆನ್ನಾಗಿ ನೋಡಿ. ಎಂಟ್ರಿ ಆಗ್ತಿದ್ದಾವೆಲ್ಲ ತುಂಬ ಚೆನ್ನಾಗಿದೆ. ಗಿಫ್ಟ್ ಪ್ಯಾಕ್ ಇದೆಲ್ಲ ಚೆನ್ನಾಗಿರುತ್ತೆ ನೋಡಿ. ಅಡುಗೆ ಐಟಮ್ಸ್ಗೆ, ದೀಪಕ್ಕೆ ಅನ್ನೋದು, ಕಿಚನ್ಗೆ, ಮತ್ತು ಇದೆಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಯಾರು ಈ ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊಡೆ ಅಂದರೂ ಕೇಳಲ್ಲ. ನೋಡಿಲ್ಲ ಅಂದ್ರಲ್ಲ, ನೋಡಬೇಕು ಅಂತ ಹೇಳ್ಬೇಕು. ಆಯ್ತು, ಬಾ ತಗೋ. ಇರು ನಿಮಿಷ ಇರು, ಬಂದೆ. ಅದಲ್ಲಮ್ಮ ಡ್ರಾಯಿಂಗ್ ಬುಕ್ ಅಂದರೆ. ಡ್ರಾಯಿಂಗ್ ಬುಕ್ ಎಲ್ಲಿದೆ? ಇಲ್ಲಿದೆಲ್ಲ. ಸರಿ, ಚಿಕ್ಕದು ತೊಗೊಂಬಿಡು. ನೀನು ವೇಸ್ಟ್ ಮಾಡ್ತೀಯ ಪೇಜು. ಅಲ್ಲ ರೀ ರೀ, ಚಿಕ್ಕದು ತಗೊಳ್ಳಿ. A4 ಶೀಟ್ ಬೇಡ, ರೀ ಕಟ್ ಮಾಡಿ ಬಿಸಾಡ್ತಾಳೆ. ಈ ಚಿಕ್ಕದಾಗಿ ಚೆನ್ನಾಗಿಲ್ಲ. ಚಿಕ್ಕದಾಗಿ ಚೆನ್ನಾಗಿದೆ. A4 ಬೇಡ, ಅದರಲ್ಲೇ ಮಾಡು. A4 ಶೀಟ್ ಅಂದರೆ ಇಷ್ಟು ದೊಡ್ಡದು. ನೀನು ವೇಸ್ಟ್ ಮಾಡೋಂಗಿಲ್ಲ ಅಂದರೆ ತಗೊಡ್ತೀವಿ. ಸನ ವೇಸ್ಟ್ ಮಾಡಬಾರ್ದು ಸನ. ಒಂದರಲ್ಲಿ 4-5 ಡ್ರಾಯಿಂಗ್ ಮಾಡ್ಬೋದು. ಇದಾ ವೇಸ್ಟ್ ಮಾಡೋಂಗಿಲ್ಲ. ಅದು ನೆಕ್ಸ್ಟ್ ಅವ್ರು ಹೇಳಿದ್ಮೇಲೆ ಬಾ. ಅವ್ರು ಹೇಳಿದ್ಮೇಲೆ ತೊಗೊಳಂತೆ. ಒಂದು ಇದಕ್ಕೆ ಪೇಂಟ್ ತೊಗೋಬೇಕ್ರಿ. ಪೇಂಟು ನೀನು ನೀಟಾಗಿ ಪೇಂಟ್ ಮಾಡಬೇಕು. ಇದೇ ತೊಗೊಳ್ಳೋದಾ? ಇದು ರೌಂಡಲ್ಲಿ ಇತ್ತಲ್ಲ, ಅದರಿಲ್ಲಲ್ಲ ಅನಿಸುತ್ತೆ. ವೇಸ್ಟ್ ಮಾಡೋಂಗಿಲ್ಲ, ಒಂದು ಕಡೆ ಕುತ್ಕೊಂಡು ಮಾಡಬೇಕು, ಎತ್ತಿಡಬೇಕು. ಇದರಲ್ಲಿ ಎಷ್ಟಿದೆ?
ಅದು ವೇಸ್ಟ್ ಮಾಡ್ತೀವಿ, ಇರಲ್ಲ ತುಂಬ ದಿನ. ಬಾ ಹಾಂ, ಇನ್ನೊಂದು ಪೇಂಟ್ ಹಬ್ಬ ಇದೆ, ಅದು ನೋಡ್ತಾ ಇದ್ದೀನಿ ವೈಟ್ ಕಲರಲ್ಲಿ. ಹಾಂ, ರೌಂಡ ಅದು ಚೆನ್ನಾಗಿತ್ತು. ಅದು ಎಲ್ಲಿದೆ ಅಂತ ಹೋಗ್ತಾ ಇದ್ದೀನಿ. ಕಲರ್ ಇಲ್ಲ, ಕಲರ್ ಮಿಕ್ಸ್ ಮಾಡೋದು ಅಷ್ಟೇ. ಅದು ಇದರಲ್ಲಿ ಪೇಂಟ್ ಇಲ್ಲಿದೆ. ಇದು ಚಿಕ್ಕದಿಲ್ಲ, ಹಾಂ ಸ್ಮಾಲ್ ಸೈಜ್ ಇತ್ತಲ್ಲ, ಅದು ಸ್ಮಾಲ್ ಬೇಕು ಸರ್. ಅದು ದೊಡ್ಡದು ವೇಸ್ಟ್ ಆಗುತ್ತೆ, ಅದರಲ್ಲೇ ಸ್ಮಾಲ್ ಇರ್ತಿರು. ನೋಡಿ ಹುಷಾರ್. मैं ला के देता हूँ, कर सकता है, मैं ला के देता हूँ, कर सकता है. ಫ್ರೆಂಡ್ಸ್, ಈ ವಿಡಿಯೋ ಬಿಗ್ ಡೇ ಇದೆ, ಇನ್ನು ನಾವೆಲ್ಲ ರೀಚ್ ಆಗಲಿಲ್ಲ. ಈಗ ನಾವು ಐಸ್ ಕ್ರೀಮ್ ನೋಡಿ ಎಷ್ಟು ಸಖತ್ತಾಗಿದೆ, ತೋರಿಸ್ತೀನಿ. ಇದು ನೋಡಿ, ವೆನಿಲಾ ನೋಡಿ, ಮತ್ತು ಇದು ನೋಡಿ ಐಸ್ ಕ್ರೀಮ್ ಎಷ್ಟು ಸಖತ್ತಾಗಿದೆಯಲ್ಲ ಐಸ್ ಕ್ರೀಮ್. ನೋಡಿ ಪಾಪು ಎಷ್ಟು ಸಖತ್ತಾಗಿದ್ದಾರೆ, ನಮ್ಮ ಪಾಪನ ನೋಡಿ, ನಮ್ಮ ಡ್ಯಾಡ್ ಮತ್ತು ಇದು ನಮ್ಮ ಅಮ್ಮ. ಇಲ್ಲಿ ನಾವು ನೋಡಿ ಎಷ್ಟು ಸಖತ್ತಾಗಿದೆ ಐಸ್ ಕ್ರೀಮ್ ನೋಡಿ. ಮತ್ತು ಹಂಗೆ ನೋಡಿ, ಇಲ್ಲಿಗೆ ಬರಬೇಕು ಅಂದರೆ ನೀವು, ಈ ಬಿಗ್ ಡೇಗೆ ಬರಬೇಕು ಅಂದರೆ ಆಲ್ಮೋಸ್ಟ್ ಹೊಸ ಬಿಗ್ ಡೇ ಅಲ್ಲ ಇದು, ಬಿಗ್ ಹೈಪರ್ ಮಾರ್ಕೆಟ್ ಇದೆಯಲ್ಲ, ಅದು ಬೇರೆ ಬಿಗ್ ಡೇ, ಇದು ಬೇರೆ ಬಿಗ್ ಡೇ. ಅದು ದೊಡ್ಡ ಬಿಗ್ ಡೇ, ಇದು ಚಿಕ್ಕ ಬಿಗ್ ಡೇ. ಇದು ಚಿಕ್ಕಬಳ್ಳಾಪುರದ ಇರುತ್ತೆ, ಮತ್ತು ಅದು ಕೂಡ ಚಿಕ್ಕಬಳ್ಳಾಪುರದಲ್ಲೇ ಇರುತ್ತೆ. ನೋಡಿದ್ರ ಫ್ರೆಂಡ್ಸ್, ನೋಡಿ ಎಲ್ಲ ಹೊಸ ಮಾಡಿಬಿಟ್ಟಿದ್ದಾರೆ. ನೋಡಿ ಲಂಚ್ ಬಾಕ್ಸಸ್, ನೋಡಿದ್ರ ವಾಟರ್ ಬಾಟಲ್ಸ್. ಸ್ಕೂಲ್ ಸ್ಟಾರ್ಟ್ ಆಗುವಾಗ ಇದೆಲ್ಲ ಸಾರಿ, ಈ ಬಿಗ್ ಡೇದಲ್ಲಿ ಸಿಗುತ್ತೆ, ಚಿಕ್ಕ ಬಿಗ್ ಡೇ. ಈಗಂತೂ ಚಿಕ್ಕದು ಬಿಗ್ ಇದೆ, ಚಿಕ್ಕದು ಏನದು ಚಿಕ್ಕ ಬಿಗ್ ಡೇ ಕೂಡ ಇದಾಗಿದೆ, ಏನದು ಹೊಸದಾಗಿದೆ. ದೊಡ್ಡ ಬಿಗ್ ಡೇ ಕೂಡ ಹೊಸದಾಗಿದೆ, ಚಿಕ್ಕ ಬಿಗ್ ಡೇ ಕೂಡ ಹೊಸದಾಗಿದೆ. ಚಿಕ್ಕ ಬಿಗ್ ಡೇ ಇನ್ನು 1 ವರ್ಷ ಆಯಿತು, ಅದು ಬಿಗ್ ಡೇ ಹೈಪರ್ ಮಾರ್ಕೆಟ್ ಆಗಿ. ಚಿಕ್ಕ ಬಿಗ್ ಡೇ, ದೊಡ್ಡ ಬಿಗ್ ಡೇ ಈಗ ಮೊನ್ನೆ ರೀಸೆಂಟಾಗಿ ಓಪನ್ ಆಗಿದೆ. ನೀವು ಅಲ್ಲಿಗೆ ಹೋಗ್ಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ನಮ್ಮಮ್ಮ ಏನೋ ಬಿಲ್ ಮಾಡಿಸ್ಕೊತಾರೆ ಅಂದರೆ ಬಿಲ್ ಮಾಡಿಸಿ. ನೋಡಿ ಫ್ರೆಂಡ್ಸ್, ಇದು ಬ್ಯಾಗ್ಸ್ ಇದ್ದಾವೆ, ಸ್ಕೂಲ್ಗೆ ಸ್ಟಾರ್ಟ್ ಆಗುವಾಗ ಬ್ಯಾಗ್ಸ್ ಇದ್ದಾವೆ. ಮತ್ತು ಸ್ಕೂಲ್ ಬೇಕಾಗಿದ್ದವು, ಮಳೆಗಾಲ ಶುರು ಆಗಿದಾಗ ಛತ್ರಿಗಳಿದ್ದಾವೆ, ಬ್ಯಾಗ್ಸ್ ಇದ್ದಾವೆ. ಏನದು ಸ್ಕೂಲ್ ಸ್ಟಾರ್ಟ್ ಆಗಾಗ ಇದ್ದಿದ್ದಾವೆ ನೋಡಿ. ನೋಡಿದ್ರ, ಮತ್ತು ಅನ್ನೋದು ಹಠ ಮಾಡಿದ್ರೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾರಾರ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಂಗೆ ಲೈಕ್ ಮಾಡಿ. ವಿಡಿಯೋ ಮಾಡ್ಕೊತಿದ್ದಾರೆ. ಸರಿ, ನಾನು ಬಿಲ್ ಮಾಡಿಸ್ಕೊಳ್ತೀನಿ ಎಂದು ಮೊಬೈಲ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಫುಲ್ಲು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ಲು, ಚೆನ್ನಾಗಿತ್ತಲ್ಲ ಅಂತ ಹಾಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ತೊಗೊಂಡು ನಾವು ನಮ್ಮ ಅತ್ತೆ ಮನೆಗೆ ರೇಷನ್ ಕೊಡೋಣ ಅಂತೇಳ್ಬಿಟ್ಟು ಹೋದ್ವಿ. ನಮ್ಮ ಅತ್ತೆಗೆ ನಾವು ಪ್ರತಿದಿನ ಮೊನ್ನೆ ವಿಶಾಲ್ ಮಟ್ಟಲ್ಲಿ ನಾವು ಹೋಗಿ ಬಂದ್ವಲ್ಲ, ಅವತ್ತು ನಾವು ಆ ಕಡೆಯಿಂದ ಬರುವಾಗ ವಿಶಾಲ್ ಮಠ ಒಳಗಡೆ ಹುಡುಗಿ ಹೋಗುವಾಗ ಚೆನ್ನಾಗೇ ಹೋಗಿದ್ಲು, ನೋಡಿದ್ದೆ ನಾನು. ವಾಪಸ್ ಬರುವಾಗ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ರು. ನಾನು ಅವತ್ತು ಹೇಳೋದು ಮರ್ತೇ ಹೋದೆ, ಯಾಕೆ ಅಂತ ಗೊತ್ತಾಗಿಲ್ಲ. ಅಷ್ಟು ಸುಸ್ತಾಗಿ ಏನು ಚೆನ್ನಾಗೇ ಹೋಗಿದ್ದು ಹುಡುಗಿ, ನೋಡಿದೆ ನಾನು ಅಲ್ವಾ. ಪಾಪ ಚೆನ್ನಾಗಿ ಹೋಗಿದ್ದು ಹುಡುಗಿ, ಫುಲ್ಲು ಮುಖನೇ ಸೊಪ್ಪಾಗಿ ಹೆಂಗು. ನಾನೇನೋ ಹುಷಾ ಫಸ್ಟ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಬಟ್ ಅದಕ್ಕೂ
ಕೆಮಿಕಲ್ಗೂ ಇಷ್ಟೊಂದು ದುಡ್ಡು ಕೊಟ್ಟು ತಿನ್ಬೇಕಲ್ವ. ಅವತ್ತೊಂದು ದಿನ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ವಿಶಾಲ್ ಮಾರ್ಟಿಂದ ನಾವು ಔಟ್ಸೈಡು ಬಂದ್ವಿ, ಅವರು ಇನ್ಸೈಡ್ ಆದರು. ನಾವು ವಾಪಸ್ ಕಾರ್ನ ತೆಗೆದುಬಿಟ್ಟು ಈ ಕಡೆ ಆ ಸೈಡಲ್ಲಿ ಒಂದು ಸ್ವಲ್ಪ ಕಾರ್ದೇನೋ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ವಾಪಸ್ ಆಗ್ತಾಯಿದ್ವಿ ರೋಡಲ್ಲಿ. ನಾನು ಹಾಗೆ ವಿಶಾಲ್ ಮಾರ್ಟ್ ಕಡೆ ತಿರುಗಿದೆ. ಆ ಹುಡುಗಿನ ಇಬ್ಬರು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಅದೇ ಆ ಹುಡುಗಿನೇ ಅಲ್ವ ನನಗೆ ಎದುರುಗಡೆ ಸಿಕ್ಕಿದ್ದು. ಪಾಪನ್ನ ಬೇರೆ ಹಾಯ್ ಮಾಡಿ ಮಾತಾಡ್ಸಿದ್ಲು. ನೋಡಿದ್ನಲ್ವ, ಏನಿದೆ ಏನಾಯಿತು ಸಡನ್ನಾಗಿ ಗೊತ್ತಾಗಲಿಲ್ವೇ ಅಂದ್ಕೊಂಡೆ. ಬಟ್ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಆ ಕಡೆ ಕೇಳ್ತೀನಿ ಏನಾಯಿತು ಅಂತ. ಬಟ್ ಆ ಹುಡುಗಿ ನೋಡಿದ್ರೆ ಮಾತ್ರ ಏನೋ ಸುಸ್ತಾಗಿದ್ಲು ಅನ್ನೋ ಥರ ಅನ್ನಿಸ್ತು. ಅದು ಏನಾಗಿದೆ ಅಂದರೆ ಈ ನಡುವೆ ಯಾವುದೂ ಚೆನ್ನಾಗಿಲ್ಲ. ನಾನು ನಮ್ಮ ಸನಂಗೆ ಅದನ್ನು ಹೇಳ್ತಾ ಇದ್ದೆ, ಯಾವ ಸ್ವಲ್ಪ ಲೈಕ್ ಮಾಡ್ತಾಳೆ, ಅವ್ರು ದೊಡ್ಡದಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್. ಪ್ಯಾಕೆಟ್ ಫುಡ್ಗಳನ್ನ ತುಂಬ ಇಷ್ಟಪಡ್ತಾಳೆ, ಚಿಪ್ಸು ಲೇಸು ಈ ಥರದ್ದೆಲ್ಲ ತಿನ್ನಬಾರ್ದು ಅಂತ ನಾವು ಎಷ್ಟು ಹೇಳಿದ್ರು, ನಾವು ಕೊಡಿಸ್ದೇ ಹೋದ್ರೂ ಅವಳು ಆಚೆ ಹೋದಾಗ ಅಷ್ಟು ಹಠ ಮಾಡಿ ಎಲ್ಲರ ಮುಂದೆ ಮರ್ಯಾದಿನ ಹೋಗ್ಬಿಡ್ಬೇಕು, ಆ ಲೆವೆಲಿಗೆ ಹಠ ಮಾಡ್ತಾಳೆ. ಅದನ್ನೇ ಹೇಳ್ತಾ ಇದ್ವಿ. ಇತ್ತೇನಾ ಅದಕ್ಕೆ ಮಕ್ಕಳಿಗೆ ಕ್ರೇವಿಂಗ್ಸ್ ಬರುತ್ತೆ, ನಮಗೂ ಬರುತ್ತೆ ಕ್ರೇವಿಂಗ್ಸು. ಬಟ್ ನಾವು ಕಂಟ್ರೋಲ್ ಮಾಡ್ತೀವಿ, ಮಕ್ಕಳು ಕಂಟ್ರೋಲ್ ಮಾಡಲ್ಲ. ಅದನ್ನು ನಾನು ಅವಳಿಗೆ ತುಂಬ ಸಾರಿ ಎಷ್ಟು ಸಾರಿ ಹೇಳಿದ್ದೀವಿ ಅಂದರೆ ಕೌಂಟ್ಲೆಸ್ ಆಗಿ ಹೇಳಿದ್ದೀವಿ. ಅದು ಅರ್ಥನೇ ಆಗ್ತಿಲ್ಲ ಅವಳಿಗೆ. ಮಕ್ಕಳು ಹೆಲ್ದಿ ಫುಡ್ ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು. ಅದನ್ನೇ ಹೇಳಬೇಕು ಅನ್ನಿಸ್ತು. ಹೇಳ್ತಾನೆ ಅವಳಿಗೆ ವಿಡಿಯೋ ನೋಡಿದಾಗ ಅವಳು ವಿಡಿಯೋ ನೋಡ್ತಾ ಇರ್ತಾಳೆ ನಂದು. ಆ ವಿಡಿಯೋ ನೋಡಿ ಅವಳಿಗೆ ಬೇಜಾರಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಷಯನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಅವಳಿಗೆ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಂಗೆ ಹಾಕೋದು ಇದನ್ನ ನೋಡಾದ್ರೂ ಅವಳು ಅರ್ಥ ಮಾಡ್ಕೊಂಡು ಇನ್ಮೇಲೆ ಜಂಕ್ ಫುಡ್ ತಿನ್ನಬಾರ್ದು ಅಂತ ಅವಳು ಡಿಸೈಡ್ ಆಗ್ಬೋದು. ಹೇಳ್ತಾಳೆ ನಾನು ತಿನ್ನಲ್ಲ ಅಮ್ಮ ಇನ್ಮೇಲೆ, ಬೇಡಪ್ಪ ಇನ್ಮೇಲೆ ಅಂತ. ಮತ್ತೆ ಔಟ್ಸೈಡ್ ಹೋದ ತಕ್ಷಣ ಅಲ್ಲಿ ನೋಡಿದ ತಕ್ಷಣ ಮತ್ತೆ ಕ್ರೇವಿಂಗ್ಸ್ ಆಗ್ಬಿಡುತ್ತೆ. ಏನೋ ಈ ಸಲ ಸ್ಟ್ರಿಕ್ಟಾಗಿ ಪ್ರಾಮಿಸ್ ಮಾಡ್ತೀನಿ ಇನ್ಮೇಲೆ ತಿನ್ನಲ್ಲ ಅಂತ ಹೇಳಿದ್ದಾಳೆ. ತಿನ್ನಬೇಡ ಅಂತ ಹೇಳ್ತಾ ಇಲ್ಲ ನಾವು, ಯಾವಾಗೋ ಒನ್ ಟೈಮ್ ಓಕೆ, ಯಾವಾಗೂ ತಿನ್ನಬಾರ್ದು ಅಂತ ಹೇಳ್ತಾ ಇದ್ವಿ. ಅದು ಅವಳಿಗೆ ಅರ್ಥ ಇರುವಾಗ ಇಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಇದು ನಮ್ಮ ಅತ್ತೆ ಅಲ್ಲಿ ಬಂದಿದ್ಯಾ ನೀನು, ಅವ್ರ ತಾತ ಹತ್ರ ಬಂದಿದ್ಯಾ, ಆ ದೇವ್ರನ್ನ ಇವರು ಪೂಜೆ ಮಾಡ್ತಾ ಇದ್ರು. ಕೂಡ ಇದೆ ಮುನೇಶ್ವರ ದೇವರಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಈ ಕಡೆ ಹೋಗೋಣ ಅಂತೇಳಿ. ಸಿಕ್ಕಾಪಟ್ಟೆ ಹಾಟಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಕೈ ಜೋಳ ತಾನೇ ಇದು ವಾಪಸ್ ಆದ್ವಿ. ಅಲ್ಲಿ ಮರ ನಮ್ಮೂರ ಕಡೆ ಬೆಳಿತಾರಲ್ಲ ಅದ ಸ್ವಲ್ಪ ಮಾವಿನಕಾಯಿ ಕೂಡ ಕಿತ್ಕೊಂಡು ಅಲ್ಲ. ಅದೇ ನಾನು ಹೇಳಿದ್ದು ಇಲ್ಲಿ ಪಾಪ್ಕಾರ್ನ್ ಸಿಗುತ್ತಲ್ಲ ಅದ ಅಥವಾ ಇನ್ನೂ ಹಾಕಿಲ್ಲ. ಆ ವಿಡಿಯೋ ಹಾಕಿದಾಗ ವಿಡಿಯೋನ ಇದು ಯಾವುದು ಅಂತ ಕೇಳ್ತಿರೋದು ನಾನು. ಈ ಕಡೆ ಜೋಳ ಎಲ್ಲ ಹಾಕಿದ್ದಾರೆ ಅಂದರೆ ನಮ್ಮ ಅಮ್ಮ ಬೆಳಿತಾರಲ್ಲ ಅದ ತಿನ್ನೋದಲ್ಲ. ಪಾಪು ಬಿಸಿಲು ಆಯಿತು, ಏನೋ ಅಮ್ಮ ತಲೆ ಮೇಲೆ ಹಾಕಿರಲಿಲ್ಲ, ಅದು ಚೆನ್ನಾಗಿರಲ್ಲ. ಇವರು ಪರವಾಗಿಲ್ಲ ಬಾಯಿ ಸ್ವಲ್ಪ ದೂರನೇ ಅಲ್ವಾ ಅಂತೇಳಿ ಕರ್ಕೊಂಡು ಹೋದ್ರು. ಇನ್ನೊಂದು ಹೊಲದಲ್ಲಿ ಏನೂ ಹಾಕಿರಲಿಲ್ಲ, ಅಲ್ಲಿ ಪರವಾಗಿಲ್ಲ. ಇಲ್ಲಿ ಅಂತೂ ಮುಂದೆ ಬಂದಮೇಲೆ ಇನ್ನೂ ಜಾಸ್ತಿ ಬಿಸಿಲಾಯಿತು. ಅವಳು ನನ್ನ ನೋಡ್ತಾ ಇದ್ದಾಳೆ.
ಹಣ್ಣಾಗಿದೆ ನೋಡಿ, ಕಟ್ ಮಾಡ್ಕೊಂಡು ಇಲ್ಲ ಕಾಯೋದು ಕಾಯಾಗಿದೆ, ಕಾಯಿದಾವೆ, ಬಾ ಹಿಂಗೆ ನಾನು ಇಟ್ಕೊತೀನಿ, ಕಿತ್ಕೊಡ್ತೀನಿ ಬಾ. ಕಾಯಿದಾವೆ, ಕಾಯಾಗಿದ್ದಾವೆ. ಕೈ ತೊಳ್ಕೊ. ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕಿ ತಿಂದರೆ ಎಷ್ಟು ಸಖತ್ತಾಗಿರುತ್ತಲ್ಲ. ಒಳಗೆ ಪೂಜೆ ಮಾಡ್ತಾರೆ, ಇಲ್ಲೊಂದು ನೂರು ಅಲ್ಲೊಂದು ನೂರು ಹಾಕ್ಬಿಡೋಣ. ನೋಡಿ ನಮ್ಮ ಲಡ್ಡು ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದೆ. ನೋಡಿ ನೋಡಿ ಫ್ರೆಂಡ್ಸ್, ನೀವೇ ನೋಡ್ಬಿಡಿ. ನೋಡಿ ಅಲ್ಲಿ ದೇವರಿದ್ದಾರೆ, ಅವ್ರೇನೋ ಮಾಡ್ತಿದ್ದಾರೆ ಬಿಟ್ಟು. ಅಮ್ಮ ಅಲ್ಲ ಈ ಕಡೆ ಇದು ನೋಡಿ ಫ್ರೆಂಡ್ಸ್, ಲಡ್ಡು ಅಲ್ಲಿ ನೋಡು. ಎತ್ಕೊಳ್ದಾಗ ಮೊಬೈಲ್ ಹಿಡ್ಕೊಂಡಾಳೆ ಅಂತ ಅವಳು. ಮ್ಯಾಂಗೋನ ಫಾರ್ಮಿಂಗ್ ಮಾಡೋಣ ಅಂತ. ಅಲ್ಲ ಪಪ್ಪ, ಏನದು ಹಚ್ಕೊಡ್ತೀನಿ, ಕೊಡಮ್ಮ ಕೊಡು. కరెంట్ కొట్టిర్తిరలా ఈ అప్పటికి హిందీ వస్తుంది నాకు వచ్చేలా అట్లయితే ಕನ್ನಡ ರಾದ. ನಾನು ಅಷ್ಟು ಬಿಸಿಲಲ್ಲಿದ್ನಲ್ವ, ಆ ಪ್ಲೇಸಿಗೆ ಹೋದ್ಮೇಲೆ ಎಷ್ಟು ಕೂಲಾಗಿತ್ತು ಗೊತ್ತಾ. ಹಾಗೆ ಪೂಜೆ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನು ಮನೆಗೆ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಎಲ್ಲ ಗ್ರೀನ್ರಿ ಚೆನ್ನಾಗಿತ್ತು. ಬಟ್ ಇದೆಲ್ಲ ನನಗೆ ಒನ್ ಡೇ ನೋಡೋಕ್ಕೆ ಅಷ್ಟೇ ಇಷ್ಟ. ನಂಗೆ ಅಲ್ಲಿ ಹೋಗಿರೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾವತ್ತಾದರೂ ಒಂದಿನ ಔಟ್ಸೈಡ್ ಬಂದಾಗ ಈ ಥರ ಪ್ಲೇಸಸ್ನೆಲ್ಲ ತುಂಬ ಇಷ್ಟಪಡ್ತೀನಿ ಅಷ್ಟೇ ನಾನು. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಸ್ಟಾರ್ಟ್ ಆಯಿತು. ಡಿಮಾರ್ಟ್ ಏನಕ್ಕೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಯಾರು ಬರ್ತಾರೆ ಅಂತ ಗೊತ್ತಾಯಿತು. ನಾವೇನು ಅಲ್ಲೇನು ಜಾಸ್ತಿ ಟೈಮ್ ನಿಂತ್ಕೊಳ್ಳಿಲ್ಲ. ಓಕೆ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಹಿಂಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮರೀದೆ ಲೈಕ್ ಮಾಡಿ.